ನಮ್ಮ ವಾಹನಗಳಿಗೆ ಅಪಘಾತವಾಗಬಾರದು ಎಂದರೆ ಈ ದೇವಿಯ ಆಶೀರ್ವಾದ ಬೇಕೇ ಬೇಕು. ನಾವು ಮನೆಯಿಂದ ಹೊರಡುವಾಗ ಹೋಗುವ ಕೆಲಸ ಸಕ್ಸಸ್ ಆಗಬೇಕೆಂದರೆ, ಹೋಗುವ ಕೆಲಸದಲ್ಲಿ ನಾವು ಯಶಸ್ಸನ್ನು ಗಳಿಸಿ ಬರಬೇಕೆಂದರೆ ಮತ್ತು ನಾವು ಹೋಗುತ್ತಿರುವ ವಾಹನ ಬೈಕ್ ಆಗಲಿ, ಕಾರ್ ಆಗಲಿ, ಬಸ್ ಆಗಲಿ ಯಾವುದರಲ್ಲಿ ಹೊರಟಿದ್ದೇವೋ ಆ ಒಂದು ವಾಹನ ಅಪಘಾತವಾಗಬಾರದು ಎಂದರೆ ನಾವು ದುರ್ಗಾದೇವಿಯನ್ನು ನೆನೆಸಿಕೊಂಡು ಹೋಗಬೇಕು. ನಮ್ಮ ಎಲ್ಲ ಕೆಲಸಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ನೆರವೇರುವುದು. ನಾವು ಅಂದುಕೊಂಡು ಮನೆಯಿಂದ ಹೊರಡುವ ಮುನ್ನ ಈ ಒಂದು ದುರ್ಗಾದೇವಿಯ ಸ್ತೋತ್ರವನ್ನು, ಕವಚವನ್ನು ಹೇಳಿಕೊಂಡು ಹೋದಲ್ಲಿ ನಮಗೆ ದುರ್ಗಾದೇವಿಯ ಆಶೀರ್ವಾದ ಇರುತ್ತದೆ. ದುರ್ಗಾದೇವಿ ಎಂದರೆ ಆಕೆ ಉಗ್ರ ರೂಪ ಹೊಂದಿರತಕ್ಕಂಥವಳು. ಈ ಉಗ್ರ ರೂಪದ ಮುಂದೆ ಯಾವುದೇ ದುಷ್ಟಶಕ್ತಿ ನಿಲ್ಲುವುದಿಲ್ಲ ಮತ್ತು ಯಾವುದೇ ಅಡ್ಡಿ ಆತಂಕಗಳು ಇರುವುದಿಲ್ಲ. ಆದ್ದರಿಂದ ದುರ್ಗಾದೇವಿಯನ್ನು ಸ್ಮರಿಸುವುದು, ದುರ್ಗಾದೇವಿಯನ್ನು ಪೂಜಿಸುವುದು ತುಂಬ ಒಳ್ಳೆಯದು. ಈ ಸ್ತೋತ್ರವನ್ನು ಪಠಿಸಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ದುರ್ಗೆ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ನಮಸ್ತೆ ಶರಣ್ಯೆ ಶಿವೆ ಸ್ವಾನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ ನಮಸ್ತೆ ಜಗತ್ಕಾರಿಣಿ ತ್ರಾಹಿ ದುರ್ಗೆ. ಅನಾಥಸ್ಯ ದೀನಸ್ಯ ತೃಷ್ಣಾತುರಸ್ಯ ಭಯಾರ್ತಸ್ಯ ಭೀತಸ್ಯ ಬದ್ಧಸ್ಯ ಜಂತೋ ತ್ವಮೇಕಾ ಗತಿರ್ದೇವಿ ನಿಸ್ತಾರದಾತ್ರಿ ನಮಸ್ತೆ ಜಗತ್ಕಾರಿಣಿ ತ್ರಾಹಿ ದುರ್ಗೆ. ಓಂ ದುರ್ಗಾಯೇ ನಮಃ. ಈ ಮಂತ್ರವನ್ನು ಹೇಳಿಕೊಂಡು ಹೊರಡಿ. ಹೇಳಲು ಸಾಧ್ಯವಾಗದಿದ್ದಲ್ಲಿ ಈ ವಿಡಿಯೋವನ್ನು ಒಂದು ಸಾರಿ ಕೇಳಿಕೊಂಡು ಮನೆಯಿಂದ ಹೊರಡಿ ಮತ್ತು ವಾಹನವನ್ನು ಚಲಾಯಿಸಿ.